ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮೆರೆಯಲು ಪಣ ತೊಟ್ಟ ನಿಂತ ಪೋಲಿ. ನೋಡ ಭಗವಾನ್, ಈ ಪೋಲಿ ರೌಡಿ ಸೂರ್ಯನೊಂದಿಗೆ ವೈರತ್ವ ಸಾಧಿಸಿಕೊಳ್ಳಬೇಡ. ಸುಮ್ಮನೆ ನನ್ನ ರೌಡಿ ಗ್ಯಾಂಗ್ನಲ್ಲಿ ಸೇರಿಕೊಂಡು ಸಖತ್ತಾಗಿ ಮಜಾ ಮಾಡು. ಈ ರೌಡಿ ಪ್ರವೀಣನಂತೆಯೇ ನಿನಗೆ ಪ್ರಭುನ ಅಂಗಡಿಯಲ್ಲಿ ಒಂದು ಟೂಪ್ ಕೊಡಿಸುವೆ. ರೌಡಿಗಳ ಸ್ನೇಹ ಬಕ್ರವನ ಮಗನೇ ಸೂರ್ಯ, ರೌಡಿ ಗ್ಯಾಂಗನ್ನು ಕಟ್ಟಿ ಇಡೀ ರಾಜ್ಯದ ತುಂಬ ರೌಡಿಗಳ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆಯುತ್ತಿರುವ ನಿನ್ನಂತ ರೌಡಿ ಲೀಡರ್ಸ್ಗಳನ್ನು ಸುಟ್ಟು ಹಾಕಲು ಸೇಡಿನ ಜ್ವಾಲೆಯನ್ನು ಹೊತ್ತು ನಿಂತ ಈ ಭಗವಾನ್ ರೌಡಿಗಳ ಸ್ನೇಹ ಬಳಸ್ತಾನಲ್ಲೇ. ಈ ದಶಾವತಾರದ ಪುರುಷ ಹೀಗೆ ತಲೆಯನ್ನು ತೆಗಿತಾನೆ. ಅಯ್ಯೋ, ಈಗಿನ್ನ ಯಾರು ಮಾತಾಡಲಿಲ್ಲ, ಅಲೆ ಕಳೆದಲ್ವೋ. ಈ ಭಗವಾನಿಗೆ ಸಲಾಮನ್ನು ಹೊಡೆದರೆ ಗುಲಾಮನಾಗುವನು. ಗಂಡಲಿಯಿಂದ ಗುಡಿಗೆ ಎದುರಾದರೆ ಅವರ ಪ್ರಾಣವನ್ನು ಮಾರಣ ಹೋಮ ಮಾಡುವನು. Mr. Bhagwan, you are under arrest. Arrest? Hey, Kogi! The world of country tiger ನನ್ನು ಪೊಲೀಸ್ ಕಸ್ಟಡಿಗೆ ಕರೆದೊಯ್ಯಲು ಬಂದ ಕಾರಣ ಹೀಗಂತ ನಿನಗೆ ಹೇಳಿ ಕಳಿಸಿದವರು ಯಾರು? ಮಿಸ್ಟರ್ ಭಗವಾನ್, 120 ಜನ ರೌಡಿಗಳನ್ನು 6 ಜನ MLAಗಳು ನೀನು ಕೊಲೆಗೈದ ಕಾರಣದಿಂದ ಹೋಮ್ ಮಿನಿಸ್ಟರ್ ಆಜ್ಞೆಯ ಮೇರೆಗೆ ಈ ಅಗ್ನಿ ನಿನ್ನನ್ನು ಒದ್ದು ಲಾಕಪ್ಗೆ ಹಾಕಲು ಬಂದಿದ್ದಾನೆ. ನಡೆ ಸ್ಟೇಷನ್ಗೆ. ಸ್ಟೇಷನ್? ಈ ಹುಲಿಯನ್ನು ನಿನ್ನ ಪೊಲೀಸ್ ಸ್ಟೇಷನ್ಗೆ ಒದ್ದು ಒಯ್ಯಲು ಅದೆಂದಿಗೂ ಸಾಧ್ಯವಿಲ್ಲ. ನನ್ನನ್ನು ಹಿಡಿಯಲು ಆರ್ಡರ್ ಮಾಡಿದ ಆ ನಿನ್ನ ಹೋಮ್ ಮಿನಿಸ್ಟರ್ಗೆ ಹೋಗಿ ಹೇಳು, ಮೊದಲು ಅವನ ಹೆಣ ಹೂತಾಕಲು ಗುಂಡಿ ರೆಡಿ ಮಾಡಿ ಇಟ್ಕೋ ಎಂದು. ಏಕೆಂದರೆ ಯಾವ ಕ್ಷಣದಲ್ಲಾದರೂ ಯಾವ ರೂಪದಲ್ಲಾದರೂ ಬಂದು ಅವನ ಹೆಣ ಎತ್ತಬಹುದು. ಹೇ ಭಗವಾನ್, ಕಿರುಚು ಬಿಡ ಪೊಲೀಸ್, ಕಿರುಚು ಬಿಡ. ಈ ಭಗವಾನ್ಗೆ ನ್ಯಾಯ, ನೀತಿ, ಧರ್ಮ ಕಂಡ್ರೆ ಸಲಾಮನ್ನು ಹೊಡೆದು ಗುಲಾಮನಾಗುವನು. ಬಟ್ ಸ್ವಾರ್ಥಕ್ಕಾಗಿ ಬಡವರ ಬಿಸಿ ರಕ್ತವನ್ನು ಕುಡಿಯುವ ಯಾವುದೇ MLA, MP, PM, CM ಇರಲಿ, ಅವರ ತಲೆಯನ್ನು ಈ ಶಿಷ್ಟರ ಪರಿಪಾಲಕ, ದುಷ್ಟರ ಸಂಹಾರಕ ಈ ಭಗವಾನ್ ತಲ್ವಾರದಿಂದ ತಲೆ ತೆಗೆದು ಬಿಡುತ್ತಾನೆ. ಎಚ್ಚರ, ಎಚ್ಚರ. ಭಗವಾನ್, ಕಾನೂನಿನ ಕೈಯಿಂದ ನಿನ್ನಂತ ಕೊಲೆಗಡಿಕ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಈ ಅಗ್ನಿ ಸುಟ್ಟು ಹಾಕುತ್ತಾನೆ. ಬಲು ಎತ್ತರಲೇ ಸ್ಕೌಂಡ್ರಲ್. ಸ್ಕೌಂಡ್ರಲ್?
ಮರ್ಯಾದೆಯಿಂದ ಹೇಳ್ತೀನಿ, ಕಿವಿ ಕೊಟ್ಟು ಕೇಳು. 120 ರೌಡಿಗಳು, 6 ಜನ MLAಗಳು. ನೀನು ತಿಳಿದುಕೊಂಡಿರುವ ಹಾಗೆ ಅವರೇನು ಒಳ್ಳೆಯವರಲ್ಲ. ಒಳ್ಳೆಯವರನ್ನು ಕೊಂದರೆ ಕೊಲೆಗಡಕ ಅಂತಾರೆ, ಕೆಟ್ಟವರನ್ನು ಕೊಂದರೆ ಸಂಹಾರಕ ಅಂತಾರೆ. ಅದಕ್ಕೆ ಈ ದುಷ್ಟರ ಸಂಹಾರಕ ಭಗವಾನ್ ಕೊಲೆಗಡಕ ಅಲ್ಲವೆಂದು ತಿಳಿದು ಸುಮ್ಮನೆ ನಿನ್ನ ಸ್ಟೇಷನ್ ದಾರಿ ಹಿಡಿ. ದಾರಿ ನಿನ್ನಂತಹ ಕೆಟ್ಟ ಹುಳುಗಳನ್ನು ಸುಟ್ಟು ಹಾಕಲು ಸ್ಟೇಷನ್ವರೆಗೆ ಒದ್ದು ಒಯ್ಯುವುದೇ ಈ ಹಗ್ಗಿಯ ಗುರಿ. ಏನಲೇ ದಾದಾಗಿರಿ ಮಾಡ್ತಾ ಇದೀಯ ಗೊತ್ತಲ್ಲ? ಪೊಲೀಸರ ಲಾಠಿ ಏಟು. ಲಾಠಿ ಏಟು? ಏ ಕಾಕಿ, ಅಲ್ಲಿ ಅಮಾಯಕರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಸುಲಿಗೆ ಅಂತ ಕೆಟ್ಟ ಕಾರ್ಯವನ್ನು ಮಾಡುವ ದೊಡ್ಡಿದ್ದವನು ಯಾವನೇ ಆಗಿರಲಿ, ಅವನ ಕಾಸಿಗೆ ಕೈ ಚಾಚಿ ತಾನೇ ಹಿಂದೆ ಸರಿಯುತ್ತಿದೆ ನಿಮ್ಮಂತ ಪೊಲೀಸರ ಕೈಯಲ್ಲಿನ ಲಾಠಿ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಮಹಾಮಿಂಡನಾಗಿ ಮೆರೆಯಬೇಡ ಈ ಪುಂಡ ಪ್ರಚಂಡನ ಮುಂದೆ. ಏ ಭಗವಾನ್, ಮರ್ಯಾದೆ. ಟೇಕ್ ಯು ರೆಸ್ಪೆಕ್ಟ್, ಗಿವ್ ಮಿ ರೆಸ್ಪೆಕ್ಟ್. ಮರ್ಯಾದೆ. ಹೇ ಕಕ್ಕಿ, ನೀನೇನು ಈ ಕೃಷ್ಣರಾಜ ಸಾಗರವನ್ನು ಸ್ಥಾಪಿಸಿದ ಸರ್ ಎಂ ವಿಶ್ವೇಶ್ವರಯ್ಯನ? ಇಲ್ಲ, ವಿಧಾನಸೌಧವನ್ನು ನಿರ್ಮಾಣ ಮಾಡಿದ ಕೆಂಗಲ್ ಹನುಮಂತಯ್ಯನ? ಅಥವಾ ಕ್ರಾಂತಿಕಾರಿ ಅವತಾರವನ್ನು ತೊಟ್ಟು ಏಕ್ ಮಾರ್ ದೋ ತುಕಡ ಎಂದು ಬೆಳೆದ ಆ ಸುಭಾಷ್ ಭಗತ್ ಸಿಂಗರಂತೂ ಮೊದಲೇ ಅಲ್ಲ. ಸುಮ್ಮನೆ ಈ ಅವತಾರೇಶ್ವರ ಭಗವಾನನನ್ನು ಹಿಡಿಯುವ ಕನಸು ಕಾಣಬೇಡ. ಪ್ರಾಣ ಭಿಕ್ಷೆ ನೀಡಿದ್ದೇನೆ, ಬದುಕಿಕೋ, ಬರುತ್ತೇನೆ. ಪ್ರಾಣ ಭಿಕ್ಷೆ? ನಿನ್ನಂತಹ ಹೇಳಿಕೆ ಹೆದರುವ ಸರ್ಕಾರದ ಹುಲಿಯಲ್ಲ ಈ ಅಗ್ನಿ. ಕಾಕಿ ತೊಟ್ಟು ಬಂದಿದ್ದೇನೆ ನಿಮ್ಮಂತ ಕಿಲ್ಲರ್ ಕಿಂಗ್ ಕದಿಮರ ತಲೆ ತೆಗೆಯಲಿಕ್ಕೆ. ಹೇ ಅಗ್ನಿ, ಹೇ ಅಗ್ನಿ, ಇಡೀ ಭೂಗತ ಲೋಕವನ್ನೇ ಒಂದೇ ಅಡಿಯಿಂದ ತಿರುಗಾಡಿದ ಈ ತಲೆಗಡಕನ ತಲೆ ತೆಗಿತೆಂದು ಹೇಳ್ತಿರುವೆಯಾ? ಹೇ ಬೇಟ, ಸುಮ್ಮನೆ ಈ ಬೆಂಕಿಯ ಜೊತೆ ಸೆಣಸಾಟವನ್ನಾಡಿ ಸುಟ್ಟುಕೊಳ್ಳಬೇಡ. ಸರ್ಕಾರ ಕೊಟ್ಟ ಸಮವಸ್ತ್ರವನ್ನು ಅನ್ಯಾಯ ಮಾಡುವ ದುಷ್ಟರನ್ನು ಸಂಹರಿಸುವಾಗ ಅಡ್ಡ ಬರಬೇಡ. ರೈಟ್ ಹೇಳೋ, ಬರುತ್ತೇನೆ. ಹಲೋ, ದಶಾವತಾರದ ಹುಲಿ ಡಾನ್ ಭಗವಾನ್ ಸ್ಪೀಕಿಂಗ್. ಓಕೆ, ಈಗಲೇ ಬಂದೆ ಆ ಎಡಕರ ತಲೆ ತೆಗೆಯಲು. ಹೋಗು ಭಗವಾನ್ ಹೋಗು. ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ಓಡಿ ಹೋಗಬಹುದು, ಆದರೆ ಈ ಅಗ್ನಿಯ ಕಣ್ಣಿಗಲ್ಲ. ಏ ನ್ಯಾಯ ನೀತಿ ಧರ್ಮ ಕಾಪಾಡುವ ಪೊಲೀಸ್ ಆಫೀಸರ್ ಅಗ್ನಿ. ಹಾ, ಯಾರು? ಬೇಡ, ಸತ್ಯದ ವಾಣಿ. ನಿನ್ನ ಪೊಲೀಸ್ ಪವರ್ ತೋರಿಸಲು ಹೋದರೆ ಆ ಭಗವಾನ್ ನಿನ್ನ ಪ್ರಾಣ ಸಮೇತ ಬಿಡಲ್ಲ. ಹಾಗಾದರೆ ಈ ಭಗವಾನ್ ಮಾಡ್ತಾ ಇರೋದು ಸರಿನಾ? ಎಸ್, ಈ ಕಲಿಯುಗದಲ್ಲಿ ಕಾಕಿಗೆ ಬಗ್ಗದ ಕಾನೂನು ಕುಗ್ಗದೆ ಕೆಟ್ಟ ಕಾರ್ಯ ಮಾಡುವ ಕೆಡುಕರ ಸಂಹಾರ ಆ ಭಗವಾನ್. ಈಗ ನೀನು ಹೋಮ್ ಮಿನಿಸ್ಟರ್ ತಲೆ ತೆಗೆಯಲು ಕ್ರಾಂತಿಕಾರಿ ಅವತಾರ ತೊಟ್ಟು ಹೋದ ಸತ್ಯ ನ್ಯಾಯ ನೀತಿ ಧರ್ಮದ ರಕ್ಷಕ ಆ ಭಗವಾನ್. ನೀನು ಅವನಿಗೆ ಸಪೋರ್ಟ್ ಆಗಿ ನಿಂತು ಇಬ್ಬರು ಕೆಡುಕರ ರಕ್ತ ಕುಡಿದು ಈ ಕತೆಗೆ ರಕ್ತ ರಾಮಾಯಣ ಹರಿಸಿದ ನ್ಯಾಯವನ್ನು ಬರುತ್ತೇನೆ. ನಾನಿನ್ನು ಇದೇನಿದು ವಿಚಿತ್ರ? ಭಗವಾನ್ ಒಳ್ಳೆಯವನಿರ್ಬೋದ? ಯಾವುದೋ ಸೇಡು ತೀರಿಸಿಕೊಳ್ಳಲು
ಸೆಣಸಾಟಕ್ಕೆ ಇಳಿದ ಈ ಹುಲಿಯಂತೆ ಆರ್ಭಟಿಸ್ತಾ ಇದ್ದಾನೆ. ಇರಲಿ, ಸಮಯ ಬಂದಾಗ ವಿಚಾರಿಸಿದರಾಯಿತು. ಈ ಅಗ್ನಿ ಒಂಥರ ಕರೆಂಟ್ ಇದ್ದಾಗೆ. ಪ್ರೀತಿಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಲ್ಲಿ ಕೈ ಹಾಕಿದ್ರೆ ಶಾಕು. ಬಿ ಕೇರ್ಫುಲ್.